ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಕುಟುಂಬಕ್ಕೆ ಇಡಿ ಸಂಕಷ್ಟ ಎದುರಾಗಿದೆ. ನಲ್ಪಾಡ್ಗೆ ಉರುಳಾಗುತ್ತಾ ಬಿಟ್ಕಾಯಿನ್ ಕೇಸ್. ಸತತ 21 ಗಂಟೆ ನಲ್ಪಾಡ್ ಮನೆಯಲ್ಲಿ ಇಡಿ ಜಾಲಾಟ ನಡೆಸಿತ್ತು. ಸತತ 21 ಗಂಟೆ ನಲ್ಪಾಡ್ ಮನೆಯಲ್ಲಿ ಇಡಿ ಜಾಲಾಟ ನಡೆಸಿದ್ದು ಹಲವು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದೆ ಜಾರಿ ನಿರ್ದೇಶನಾಲಯ. ಬೆಳಗಿನ ಜಾವ 3:30ಕ್ಕೆ ಮನೆಯಿಂದ ಹೊರ ನಡೆದಿದ್ದಾರೆ ಇಡಿ ಅಧಿಕಾರಿಗಳು. ಹ್ಯಾಕರ್ ಶೇಖಿ ಜೊತೆಗಿನ ಹಣಕಾಸು ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. 10 ಲಕ್ಷ ರೂಪಾಯಿ ವರ್ಗಾವಣೆ ಕುರಿತು ಡಿಜಿಟಲ್ ದಾಖಲೆಯನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಕುಟುಂಬಕ್ಕೆ ಇಡಿ ಸಂಕಷ್ಟ ಎದುರಾಗಿದ್ದು ನಲ್ಪಾಡ್ಗೆ ಉರುಳಾಗುತ್ತಾ ಬಿಟ್ಕಾಯಿನ್ ಕೇಸ್. ಸತತ 21 ಗಂಟೆ ನಲ್ಪಾಡು ಮನೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಜಾಲಾಟ ನಡೆಸಿದ್ದಾರೆ. ಈ ವೇಳೆ ಹಲವು ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. 21 ಗಂಟೆಗಳು ನೋಡಿ, ಅಲ್ಲಿ ಬೆಳಗಿನ ಜಾವ 3:30ರವರೆಗೂ ಕೂಡ ಇಡಿ ಹಲವು ಮಹತ್ವದ ದಾಖಲೆಗಳ ಜಾಲಾಟದಲ್ಲಿ ನಿರತರಾಗಿದ್ರು. ಬೆಳಗಿನ ಜಾವ 3:30ಕ್ಕೆ ಮನೆಯಿಂದ ಹೊರ ಹೋಗ್ತಾರೆ. ಅಂದ್ರೆ ಇಡಿ ಅಧಿಕಾರಿಗಳ ದಾಖಲೆಗಳ ಪರಿಶೀಲನಾ ಕಾರ್ಯ, ಒಂದು ಪ್ರಕ್ರಿಯೆ ಹೇಗಿತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಹ್ಯಾಕರ್ ಶೇಖಿ ಜೊತೆಗಿನ ಹಣಕಾಸು ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಮುಂದಾಗಿದ್ದು. ಪ್ರಮುಖವಾಗಿ ಈ ಬಿಟ್ಕಾಯಿನ್ ಹಗರಣ ಬಿಟ್ಟೆ ಅಂತಂದ್ರೂ ಕೂಡ ಬಿಡದಂತಹ ಒಂದು ರೀತಿಯಲ್ಲಿ ಸುತ್ತಕೊಳ್ಳುವಂತಹ ಸಾಧ್ಯತೆ ಇದೆ ನಲ್ಪಾಡ್ ಮತ್ತು ಇನ್ನು ಅವರ ತಂದೆಗೂ ಕೂಡ. ಶಾಸಕರ ಪುತ್ರನಿಗೆ ಶುರುವಾಗಿರುವಂತದ್ದು ವಿಚಾರಣೆಯ ಭೀತಿ. ನಲ್ಪಾಡ್ ಖಾತೆಗೆ ಜಮೆಯಾದ 10 ಲಕ್ಷ ಯಾವುದು? ಆ 10 ಲಕ್ಷ ಹಣ ಬಂದಿದ್ದೇ ದಾಳಿಗೆ ಮುಖ್ಯ ಕಾರಣವಾಯ್ತಾ? ಮುಂಬೈ ಮೂಲದ ವ್ಯಕ್ತಿಯಿಂದ ನಲ್ಪಾಡ್ ಖಾತೆಗೆ ಹಣ ಹೋಗಿದೆ. ಈ ಆರ್ಥಿಕ ವ್ಯವಹಾರವೇ ನಲ್ಪಾಡ್ ಪಾಲ್ಗೆ ಕುತ್ತಾಗಿ ಪರಿಣಮಿಸುವ ಸಾಧ್ಯತೆ ಇದೆ. 10 ಲಕ್ಷ ವ್ಯವಹಾರದ ಬಗ್ಗೆ ಇಡಿಗೆ ಸಿಕ್ತು ಬಲವಾದ ಸಾಕ್ಷ್ಯ. ಇದೇ ಕಾರಣಕ್ಕೆ ನಲ್ಪಾಡ್ ಮನೆ ಮತ್ತು ಕಚೇರಿಯಲ್ಲಿ ತಲಾಶನ್ನ ನಡೆಸಿರುವಂತದ್ದು ಇಡಿ ಅಧಿಕಾರಿಗಳು. ಶಾಸಕರ ಪುತ್ರನಿಗೆ ಶುರುವಾಗಿರುವಂತದ್ದು ವಿಚಾರಣೆಯ ಭೀತಿ. ಇಡಿ ದಾಳಿಯ ಹಿಂದೆ ಅಡಗಿದೆ ಸ್ಫೋಟಕವಾದಂತಹ ಸತ್ಯ. ನಲ್ಪಾಡ್ ಖಾತೆಗೆ ಜಮೆಯಾಗಿರುವಂತಹ ಆ 10 ಲಕ್ಷ ಯಾವುದು? ಈ 10 ಲಕ್ಷ ನಲ್ಪಾಡ್ ಖಾತೆಗೆ ಜಮೆಯಾಯಿತು ಅನ್ನೋದೇ ಇಡಿ ದಾಳಿಗೆ ಮುಖ್ಯ ಕಾರಣವಾಯ್ತಾ? ಅದು ಮುಂಬೈ ಮೂಲದ ವ್ಯಕ್ತಿಯಿಂದ ನಲ್ಪಾಡ್ ಖಾತೆಗೆ ಹಣ ಜಮಾವಣೆಯಾಗಿದೆ ಅನ್ನುವಂತಹ ಒಂದು ವಿಚಾರವನ್ನೇ, ಆ ಒಂದು ಸುಳಿವನ್ನೇ ಹಿಡಿದು ಬೆನ್ನತ್ತಿದಂತಹ ಇಡಿ ತಲಾಶನ್ನ ನಡೆಸಿರುವಂತದ್ದು. ಬಿಡಿ ಅಧ್ಯಕ್ಷ ಶಾಸಕ ಹ್ಯಾರಿಸ್ ಮತ್ತು ನಲ್ಪಾಡ್ಗೆ ಇಡಿ ದಾಳಿಯ ಶಾಕ್ ಎದುರಾಗಿದ್ದು, ಭಾರೀ ಸದ್ದು ಮಾಡಿದ ಬಿಟ್ಕಾಯಿನ್ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪ ಸಂಬಂಧ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕಾಂಗ್ರೆಸ್ ಶಾಸಕ ಹಾಗೂ ಬಿಡಿ ಅಧ್ಯಕ್ಷ ಹ್ಯಾರಿಸ್ ಅವರ ಪುತ್ರ ಮೊಹಮ್ಮದ್ ನಲ್ಪಾಡ್ ಅವರ ನಿವಾಸದ ಮೇಲೆ ದಾಳಿಯನ್ನು ನಡೆಸಿ ದಾಖಲೆಗಳ ಪರಿಶೀಲನೆಯಲ್ಲಿ ನಿರತರಾಗಿದ್ರು. ಇದು ಒಂದು ರೀತಿಯಲ್ಲಿ ಭಾರಿ ಮುಂಬರುವಂತಹ ದಿನಗಳಲ್ಲಿ ವಿಚಾರಣೆಯ ಭೀತಿ ಎದುರಾಗುವಂತೆ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯುವಂತಹ ಒಂದು ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ನಲ್ಪಾಡ್ವರನ್ನ. ಸೊ ಹಾಗಾಗಿ ನಲ್ಪಾಡ್ಗೆ ಇದು ಒಂದು ರೀತಿಯಲ್ಲಿ ವಿಚಾರಣೆಯ ಭೀತಿ ಎದುರಾಗುವಂತೆ ಮಾಡ್ತಾ ಇದೆ. ಸುಮಾರು ಗಮನಿಸ್ತಾ ಹೋಗಬಹುದು, 10 ಲಕ್ಷ ರೂಪಾಯಿ ವರ್ಗಾವಣೆ ಕುರಿತು ಡಿಜಿಟಲ್ ದಾಖಲೆಗಳನ್ನು ವಶಕ್ಕೆ ಪಡೆದಿರುವಂತಹ ಇಡಿ ಅಧಿಕಾರಿಗಳು. ಇದರ ವಿಚಾರವಾಗಿಯೇ ವಿಚಾರಣೆಗೆ ಮುಂಬರುವಂತಹ ದಿನಗಳಲ್ಲಿ ಕರೆಯುವಂತಹ ಸಾಧ್ಯತೆ ಇದೆ. ನಲ್ಪಾಡ್ವರನ್ನ ಕರೆದಾಗ ವಿಚಾರಣೆಗೆ ಬರಬೇಕು ಅಂತ ಈಗಾಗಲೇ ಇಡಿ ಸೂಚನೆ ಕೊಟ್ಟಿರುವಂತದ್ದು. ಇದು ಶಾಸಕರ ಪುತ್ರನಿಗೆ ಒಂದು ರೀತಿ ವಿಚಾರಣೆಯ ಭೀತಿ ಎದುರಾಗಿರುವುದಂತೂ ಸತ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.